ತುಂಬಲೋನಾಗಿ ತುರುವೇಗ ತುರುವೀಗ. ನಾವು ಮೊದಲು ಪ್ರಾಣಿ ತೊಂದರೆ ಕೊಟ್ಟರೆ ಅದು ನಮಗೆ ತೊಂದರೆ ಕೊಡುತ್ತೆ, ಇಲ್ಲ ಅಂದ್ರೆ ನಮ್ಗೆ ಏನು ತೊಂದರೆ ಮಾಡಲ್ಲ. ಇಲ್ಲಿ ಗುಂಡೊಡೆದು ಸಾಯಿಸಿರೋರು ಎಷ್ಟೋ ಜನ ನಮ್ಮವರೇ ಸಾಯಿಸಿದ್ದಾರೆ ಸರ್. ಗುಂಡೊಡೆದು ಸಾಯಿಸಿ ಸುಟ್ಟಿದ್ದಾರೆ, ಊರಿಗೆ ಹಣ ಕಳಿಸಿದ್ದಾರೆ. ಕಾಡಿನಿಂದ ನಾಡಿಗೆ ಅನಾಮತ್ತಾಗಿ ಜೇನು ಕುರುಬರನ್ನ ಕಿತ್ತು ನಾಡಿಗೆ ಎಸೆದ್ರಲ್ಲ ಈ ಸರ್ಕಾರ, ಅವರಿಗಾಗಿ ಮಾಡಿದ್ದೇನು? ಕಾಡ್ಗೆ ಹೋದ್ರೆ ಕಾಡು ಫಾರೆಸ್ಟ್ನವ್ರು ಬಿಡಲ್ಲ, ಬೆಂಕಿ ಹಾಕಿ ಬಿಡ್ತಾರಮ್ಮ, ಸೌದೆ ಕಡಿಸಿದ್ರಮ್ಮ, ಕಟ್ಕತಿ ಕಿತ್ಕೊಳ್ಳೋದು, ಸೌದೆನೂ ಕೊಡಲ್ಲ. ನಾವೆಲ್ಲ ಜೀವನ ಮಾಡೋದು? ನಮ್ಮ ಇದು ಎಂಥದ್ದು ಕೊಡ್ತೀನಿ, ಬೆಂಕಿ ಬೆಳಕು ಕೊಡ್ತೀನಿ, ಅದು ಕೊಡ್ತೀನಿ, ಸೌದೆ ಡಬ್ಬ ಕೊಡ್ತೀನಿ ಅಂತ ಹೇಳಿದ್ರು. ಏನು ಕೊಟ್ಟ? ಅವ್ನು ಲಾಡೋ ಕೊಟ್ಟನ. ಶತಶತಮಾನಗಳಿಂದ ಕಾಡೇ ನಮ್ಮ ನಾಡು, ಕಾಡೇ ನಮ್ಮ ಉಸಿರು, ಕಾಡೇ ನಮ್ಮ ಬದುಕು ಅಂತ ಅಲ್ಲೇ ಒಂದು ಸಂಸ್ಕೃತಿಯನ್ನ ಕಟ್ಟಿದಂತ ಈ ನೆಲದ ಮಕ್ಕಳನ್ನ ನಾಡಿಗೆ ತಂದು ಬಿಟ್ಟು ಕೊನೆಗೂ ಅವರಿಗೆ ನೀವು ಒಂದು ಪರ್ಯಾಯವಾಗಿ ಯಾವ ಕಲ್ಚರ್ ಅನ್ನ ಕಟ್ಕೊಟ್ರಿ, ಯಾವ ಬದುಕನ್ನ ಕಟ್ಕೊಟ್ರಿ? ಆಗ ಬಡವ್ರು ನಾವೆಲ್ಲ ಪಾಪ ಹೊಟ್ಟೆ ಎಸ್ಗಂಡು ಮುಸ್ಗಂಡು ಕೂಲಿ ಬಿಟ್ಟು ಓಟ್ ಹಾಕ್ತಾರ. ಅದು ನಿಮ್ಮನ್ನ ಗೆಲ್ಸೋದ್ರಲ್ಲಿ ನೀವೇ ಒಂದು ಅವತಾರ, ನಾವೇ ಒಂದು ಅವತಾರ. ನಾವು ಎಲ್ಲಿಗೆ ಹೋಗ್ಬೇಕು? ಬ್ಯಾಂಕ್ ಅಕೌಂಟ್ ಎಲ್ಲ ಇದೆಯಾ ನಿಮ್ಮಲ್ಲಿ? ಬ್ಯಾಂಕ್ ಇಲ್ಲ ಸರ್, ನಮ್ಮಲ್ಲಿ ಆಧಾರ್ ಕಾರ್ಡ್ ಕೂಡ ಯಾರಿಗೂ ಮಾಡಿಸಿಲ್ಲ. ಆಧಾರ್ ಕಾರ್ಡ್ ಕೂಡ ಇಲ್ಲ ಇನ್ನು ನಮ್ಮಲ್ಲಿ. ಹಾಡಿಯಿಂದ ನಾಡಿಗೆ ತಂದ ಬಿಟ್ಟ ಮೇಲೂ ಕೂಡ ಕಾಡಿನಲ್ಲಿ ಸತ್ತ ಪ್ರಾಣಿಗಳಿಗೆ ಇವರ ಹೆಸರನ್ನ ಇಟ್ಟು ಇವರನ್ನ ಸಿಕ್ಕಿಸಿ ಹಾಕಿ ಅನಾವಶ್ಯಕವಾಗಿ ಈ ಮುಗ್ಧರನ್ನ ಗುಂಡಿಟ್ಟು ಕೊಲ್ತಾ ಇದ್ರಲ್ಲ, ನೀವ್ ಎಷ್ಟು ಕ್ರೂರಿಗಳ್ರಿ. ನಮ್ಮ ಸ್ವಂತ ಭಾವನ್ನ ಇಟ್ಕೊಂಡೋಗಿ ಮನೆಯಿಂದ ರೌಣಿ ಒಳಗಡೆ ಅಂತ ತಕ್ಕೋಗಿ ಹೊಡೆದಾಕಿದ್ರು. ನೆಂಚಿನಲ್ಲಿ ಹತ್ರ ಹಿಡಿದು ಅವ್ರನ್ನ ಕರ್ಕೋಗಿ ಕಾಡು ಒಳಗಡೆ ಹೊಡೆದು ಅವ್ರನ್ನ ನಿಜ ಒಪ್ಪಿಸ್ರಂತೆ. ಬಲವತ್ಕಾರ ಮಾಡಿದ ಅಂತ ಹೇಳಿದ್ರು, ಮಾಡಿದಂತ ಹೇಳು ಒಪ್ಪು ಅಂತ ಹೇಳಿ ಬಲವತ್ಕಾರ ಮಾಡಿ ಹೊಡೆದು ಇವ್ರನ್ನ ಕೇಸು ಒಪ್ಪಿಸಂತೆ ಸರ್. ಒಪ್ಪಿಸಿ ಅವ್ರನ್ನ ಜೈಲಿಗೆ ಹಾಕಿದ್ರು. ಆಗ ನಾವು ಹೋಗಿ ನೋಡೋಂಟ ಯಾಣ ಎಲ್ಲಿ? ಬಳ್ಳಿಯಲ್ಲಿ. ಯಾರು ಹೇಳಿ ಸರ್, ಆಗ ನನಗೆ ಅಲ್ಲಿಂದ ಕಣ್ದಾಗ್ಬಿಟ್ಟು ಹೊಡ್ಕೊಂಡೇ ಬಿಟ್ರು. 3 ಹೆಣ ಮಾಡೋರು ಇಲ್ಲಿ. ಜೇನು ಕುರುಬರ ಇವತ್ತಿನ ಆ ರೌರವ ನರಕದ ಹಸಿ ಹಸಿಯಾದ ಚಿತ್ರಣವನ್ನ ಸಂಪೂರ್ಣವಾಗಿ ಸೆರೆ ಹಿಡಿದು ಸರಣಿಯಾಗಿ ನಿಮಗೆ ನೋಡ್ಲಿಕ್ಕೆ ಮತ್ತೆ ಅವರ ಬದುಕಿಗೆ ಸ್ಪಂದಿಸಬೇಕು. ಸರ್ಕಾರದಿಂದ ಹಿಡಿದು ಸಮಾಜದಿಂದ ಹಿಡಿದು ಪ್ರತಿಯೊಂದು ನಮ್ಮ ಕರ್ತವ್ಯ ಅದು ಅವರೊಟ್ಟಿಗೆ ನಿಲ್ಲಬೇಕಾದದ್ದು. ಅಂಥ ಒಂದು ದಾರುಣ ಕಥನವನ್ನ ನಿಮಗೆ ಸರಣಿಯಾಗಿ ನೀಡ್ತಾ ಇದ್ದೇವೆ, ನಿರೀಕ್ಷಿಸಿ.